ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂದ್ರೆ ದಾವಣಗೆರೆಯಲ್ಲಿ ಒಬ್ರು ಶಶಿಕುಮಾರ್ ಮೃತಪಟ್ರಲ್ಲ, ಈಗ ಅದೇ ಉದಾಹರಣೆ ತಗೊಂಡು ನಾವು ಮಾತಾಡ್ತಾ ಇದೀವಲ್ಲ. ಶಶಿಕುಮಾರ್ ಅವರ ಸ್ನೇಹಿತ ರಾಜು ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜು ಅವರೇ ನಮಸ್ತೆ. ಶಶಿಕುಮಾರ್ ತಮ್ಮ ಸ್ನೇಹಿತ ಬಹಳ ಹತ್ತಿರದಿಂದ ನೋಡಿದ್ದೀರಿ, ಯಾವ ರೀತಿ ಅಡಿಕ್ಟ್ ಆಗಿದ್ರಂತ ಈ ಆನ್ಲೈನ್ ಗೇಮಿಂಗಿಗೆ ಮತ್ತೆ ಬೆಟ್ಟಿಂಗ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ಅವನು ಕಳೆದ 1 ವರ್ಷಗಳಿಂದ ಈ ಬೆಟ್ಟಿಂಗ್ ಆಪ್ ಅಲ್ಲಿ ಜಾಲತಾಣದಲ್ಲಿ ಸಿಕ್ಕಾಕೊಂಡಿದ್ದ. ಬಟ್ ಅವನು ಅದರಿಂದ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ 18 ಲಕ್ಷವರೆಗೂ ಲಾಸ್ ಆಗಿದ್ದಾನೆ. ಅದೇ ಆದ್ಮೇಲೆ ಅದು ಗೇಮಿಂಗ್ ಸ್ಟಾರ್ಟ್ ಆದ್ಮೇಲೆ ತಿಳ್ಕೊಂಡು ಓದಿ ರೀಡ್ ಮಾಡಿ ನೈಟ್ ಎಲ್ಲ ಸ್ಟ್ರಗಲ್ ಪಟ್ಟಿ ಅದೇ ಗೇಮಿಂಗ್ ಆಪ್ ಇಂದಾನೆ ಅವನು 19 ಕೋಟಿ ದುಡ್ಡನ್ನ ಸಹ ಗೆದ್ದಿದ್ದಾನೆ. ಬಟ್ ಈ ಆಪ್ ಅವರಿಗೆ ಇವನು ಈ ತರ ಗೆದ್ದಿದ್ದ ದುಡ್ಡೆಲ್ಲ ನೋಡಿ ಅವರು ಅವನ್ ಆಡ್ತಿದ್ದ ವೆಬ್ಸೈಟ್ ನ ಅವನ ಐಡಿನ ಬ್ಲಾಕ್ ಮಾಡಿದ್ದಾರೆ. ಬಟ್ ಇವನ್ ಅದ್ರ ಬಗ್ಗೆ ಧ್ವನಿ ಎತ್ತಿ ಅವ್ರ ಹತ್ರ ಮಾತಾಡಕ್ ಹೋದಾಗ ಅವನು ಇಲ್ಲ ಕೊಡೋದಿಲ್ಲ, ಅದೇನ್ ಮಾಡ್ಕೊಂತೀಯ ಮಾಡ್ಕೋ ಅಂತ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ. 5 ಲಕ್ಷ ಕೊಟ್ರೆ ನೀನೇ ಇರಲ್ಲ, 10 ಲಕ್ಷ ಕೊಟ್ರೆ ನೀನ್ ಕೇಸೇ ಇರಲ್ಲ, ಅದೇನ್ ಮಾಡ್ಕೋತೀಯ ಅನ್ ಮಾಡ್ಕೋ, ಅದೇನಾಗುತ್ತೋ ನೋಡ್ತೀವಿ ಅಂತ ಎಲ್ಲ ಬೆದರಿಕೆ ಕಾಲ್ಸ್ಗಳು ದಿನಾ ಬರ್ತಾ ಇತ್ತು ಅಂತ ಅವನಿಗೆ. ಬಟ್ ಅವನು ಇದಕ್ಕೆ ಯಾವ್ದಕ್ಕೂ ಹೆದರದೆ ನಮ್ ದಾವಣಗೆರೆ SP ಆಫೀಸು, DC ಆಫೀಸು, ಆಮೇಲೆ ವಿದ್ಯಾನಗರ ಸ್ಟೇಷನ್, ಇದೆಲ್ಲ ಸೈಬರ್ ಕ್ರೈಮು ಇಲ್ಲೆಲ್ಲ ಅಡ್ಡಾಡಿದ್ದಾನೆ. ಕಳೆದ ಒಂದು 5-6 ತಿಂಗಳಿಂದನೂ ಅವನು ಇದ್ರ ಬಗ್ಗೆ ಎಲ್ಲಾ ಮಾಹಿತಿನ ಕೊಟ್ಟಿದ್ದಾನೆ. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ ಅವನಿಗೆ. ಒಟ್ಟಲ್ಲಿ 18 ಲಕ್ಷ ಸಾಲ ಮಾಡ್ಕೊಂಡಿದ್ರ? ಸಾಲ ಮಾಡ್ಕೊಂಡಿದ್ರ ರಾಜು ಅವರೇ? ವಿಪರೀತ ಆಗಿತ್ತು ಅವ್ರ ಕಾಟ? ಹೌದು ಮೇಡಮ್, ಅವ್ರ ಕಾಟ ಅನ್ನಕ್ಕಿಲ್ಲ, ಯಾರ ಸಾಲಗಾರ ಕಾಟ ಅಂತ ಏನ್ ಇರ್ಲಿಲ್ಲ ಮೇಡಮ್ ಅವ್ನಿಗೆ. ಬಟ್ ಅವನಿಗೆ ಈ ತರ ಅನ್ಯಾಯ ಆಗಿದ್ರ ಬಗ್ಗೆ ಧ್ವನಿ ಎತ್ತುತ್ತಿದ್ದ ಅಷ್ಟೇ ಅವನು. ಈ ಆಪ್ ನವರಿಂದ ಏನಾದ್ರು ಬೆದರಿಕೆ ಇತ್ತಾ ದುಡ್ಡು ಕೊಡ್ಲೇಬೇಕು ಅಂತ? ಹೌದು ಮೇಡಮ್. ಅಂದ್ರೆ ಒಂದ್ಸಾರಿ ನೀವು ಕಂಟಿನ್ಯೂ ಮಾಡ್ಲೇಬೇಕು, ಡಿಸ್ಕಂಟಿನ್ಯೂ ಮಾಡಿದ್ರೆ ಬೆದರಿಕೆ? ಹಂಗಲ್ಲ ಮೇಡಮ್, ಆತರ ಅಲ್ಲ. ಇವನು ಲಾಸ್ ಆಗಿರೋ ಅಮೌಂಟ್ ನ ಹೆಂಗ್ ಅವ್ರು ತಗೊಂಡ್ರಲ್ಲ ಹಂಗೆ ಅವ್ನು ಗೆದ್ದಿರೋ ಅಮೌಂಟ್ ನ ರಿಟರ್ನ್ ಮಾಡ್ಬೇಕಿತ್ತು ತಾನೆ. ಹೌದು, ಗೆದ್ದಿರೋ ಅಮೌಂಟ್ ಕೇಳಿದಾಗ ಏನಕ್ಕೆ ಅವ್ನ ಐಡಿ ಬ್ಲಾಕ್ ಮಾಡೋದು, ಅವನಿಗೆ ಬೆದರಿಕೆ ಹಾಕೋದು, ಜೀವ ಬೆದರಿಕೆ ಹಾಕೋದೆಲ್ಲ ಏನಕ್ಕೆ ಮಾಡ್ಬೇಕಿತ್ತು? ಹೌದು. ಇವನ್ 18 ಲಕ್ಷ ದುಡ್ಡನ್ನ ಸೋತಾಗ ಅವ್ರು ಸುಮ್ನೆ ತಗೊಂಡಿರ್ತಾನೆ ಗೇಮಿಂದ, ಹಂಗೆ ಅವ್ನ್ ಗೆದ್ದಾಗ ವಾಪಸ್ ಕೊಡ್ಬೇಕಿತ್ತು. ಹೌದು. ಈ ತರ ಏನಾದ್ರು ಹೇಳ್ಕೊಂಡಿದ್ರ ರಾಜು ಅವರೇ, ಇದರಿಂದ ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆ ಆಗ್ತಾ ಇದೆ, ತಮ್ಮ ಹತ್ರ ತಮ್ಮ ಅಂದ್ರೆ ಸ್ನೇಹಿತ ನೋವನ್ನ ಹೇಳ್ಕೊಂಡಿದ್ರ? ಅಟ್ಲೀಸ್ಟ್ ಅವ್ರಿಗೆ ಧೈರ್ಯ ಹೇಳೋ ಪ್ರಯತ್ನ ಆಯ್ತಾ? ಬೇರೆ ಲೀಗಲ್ ಆಗಿ ಫೈಟ್ ಮಾಡಬಹುದಿತ್ತಲ್ಲ, ಏನೋ ಒಂದು ಕಂಪ್ಲೇಂಟ್ ಕೊಡಬಹುದಾಗಿತ್ತು, ಕ್ರಮ ಕೈಗೊಳ್ಳಬಹುದಾಗಿತ್ತು. ಆದ್ರೆ ಸಾವಿಗೆ ಶರಣಾಗೋದು ಒಂದೇ ದಾರಿ ಆಗ್ಬಿಡ್ತಾ ಅವ್ರಿಗೆ, ಹೇಗೆ ಅಂತ? ಅವನು FIR ಕೂಡ ದಾಖಲು ಮಾಡಿದ್ದ, ಸೈಬರ್ ಕ್ರೈಮ್ ಕೂಡ ಕೊಟ್ಟಿದ್ದ, ಎಲ್ಲಾ ರೀತಿಯಿಂದಲೂ ದಾಖಲಾತಿ ಇಟ್ಕೊಂಡು ಎಲ್ಲ ಒಂದ್ 5-6 ತಿಂಗಳಿಂದ ಓಡಾಡಿದಾರೆ ಮೇಡಮ್. ಅವೆಲ್ಲ ಸ್ಟೇಷನ್ಗಳಿಗೆ ಎಲ್ಲದಕ್ಕೂ ಓಡಾಡಿದ್ದಾನೆ. ಬಟ್ ಅವ್ನಿಗೆ ಯಾವ್ದೇ ರೀತಿಯ ರೆಸ್ಪಾನ್ಸ್ ಯಾವ ಕಡೆಯಿಂದಲೂ ಸಿಕ್ಕಿಲ್ಲ ಅವನ್ಗೆ. ಅವನು ಈ ಕಾರಣಕ್ಕೋಸ್ಕರ ಮನನೊಂದು ನಾನ್ ಸತ್ ಮೇಲಾದ್ರೂ ಇದು ಈ ಬೆಟ್ಟಿಂಗ್ ಆಪ್ಸ್ ಗಳೆಲ್ಲ ಬ್ಯಾನ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವನು ಈ ತರ ಮಾಡ್ಕೊಂಡಿದ್ದಾನೆ ಮೇಡಮ್. ಜನಗಳಿಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಅವನು ಈ ತರ ಮಾಡ್ಕೊಂಡಿದ್ದಾನೆ. ರಾಜು ಅವರೇ, ಹೇಗೆ ಶಶಿಕುಮಾರ್ ಅವರ ಫ್ಯಾಮಿಲಿ ಪಾಪ ಈ ನೋವನ್ನ ಹೆಂಗೆ ತಡ್ಕೊಳ್ತಾ ಇದ್ದಾರೆ? ಅವರ ಮನೆಯ ಪರಿಸ್ಥಿತಿ ಹೇಗಿದೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಡಮ್ ಅವ್ರದ್ದು. ಅವರು ನಮ್ಗೆ 10 ವರ್ಷದಿಂದ ಪರಿಚಯ ಮೀನ್ಸ್ ನನ್ನ ದೇವಸ್ಥಾನ 10 ವರ್ಷಗಳಿಂದ ನನಗೆ ಶಶಿಕುಮಾರ್ ಅವ್ರ ಅಂತ ಏನು ಹೇಳ್ತಾನಂತ ಮನೆ ತಂದವ್ರಲ್ಲ, ತುಂಬಾ ಬಡವರು ಅದ್ರಲ್ಲೂ ಅವನು ಜಾಹೀರಾತುಗಳನ್ನ ನೋಡಿನೇ ಅವ್ನ ಈ ತರ ಬೆಟ್ಟಿಂಗ್ ಆಪ್ಗಳಿಗೆ ಇಳಿದಿತ್ತು. ಜಾಹೀರಾತು ಮಾಡೋರ ಬಗ್ಗೆ ಅವ್ನು ತುಂಬಾ ಹೇಳೋನು ಮೇಡಮ್, ಈ ತರ ಮಾಡ್ಸಿದಾರೆ, ಈ ತರ ಮಾಡಬಾರ್ದು, ತಪ್ಪು ಅಂತ ಅವ್ನು ಹೇಳೋನು. ಅವನೇ ಈ ತರ ಮಾಡ್ಕೊಂಡಿದ್ದಾನೆ ಮೇಡಮ್. ಅದಕ್ಕೆಲ್ಲ ಕಾರಣ ಇವರೇ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾರಲ್ಲ ಮೇಡಮ್, ಅವರೇ ಮೇಡಮ್. ಅಲ್ಲ ರಾಜು ಅವರೇ, ಕೆಟ್ಟದ್ದನ್ನ ಅವರು ವಿರೋಧಿಸ್ತಾ ಇದ್ರು, ಅದರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು, ಬಟ್ ಅದಕ್ಕೆ ಅಡಿಕ್ಟ್ ಆಗೋದಕ್ಕೆ ಹೆಂಗ್ ಬಂತು ಅಂತ ಮನಸ್ಸು? ಮೇಡಮ್ ಅವನೇನ್ ಅದಕ್ಕೆ ಅಡಿಕ್ಟ್ ಆಗಿರ್ಲಿಲ್ಲ. ಅವ್ನ್ ಗೆದ್ದಿರೋ ಅಮೌಂಟ್ ನ ಜನಗಳಿಗಾಗ್ಲಿ ಆಮೇಲೆ ಪೊಲೀಸ್ ಅಧಿಕಾರಿಗಳಿಗಾಗ್ಲಿ ಇವ್ನ್ ಕೊಟ್ಟಾಗ ಅವ್ರು ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ರೆ ಅವನಿಗೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅವ್ರೇನು ರೆಸ್ಪಾನ್ಸ್ ಮಾಡದೇ ಇರೋ ಕಾರಣನೇ ಅವನು ಮನನೊಂದು ಈ ತರ ಟಾರ್ಚರ್ನ ಅವರಿಂದ ತಡ್ಕೊಳಕ್ ಆಗದೆ ಮುಂದಿನ ಪೀಳಿಗೆಗೆ ಒಂದು ಆಧಾರ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ, ಒಂದು ಗೊತ್ತಾಗ್ಲಿ ಅಂತ ಉದ್ದೇಶದಿಂದ ಈ ತರ ಮಾಡ್ಕೊಂಡಿದ್ದಾನೆ ಮೇಡಮ್. ಅವ್ನ್ ಸಕ್ಸೇಲ್ ಆದ್ರೂನು ಇದು ಬೆಟ್ಟಿಂಗ್ ಆಪ್ಸ್ ಗಳು ಪ್ರಮೋಷನ್ ಆಗ್ಲಿ ಆಮೇಲೆ ಆಪ್ಸ್ ಗಳು ರನ್ ಆಗೋದಾಗ್ಲಿ ಇವೆಲ್ಲ ಬ್ಯಾನ್ ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಅವನು ಈ ತರ ಮಾಡ್ಕೊಂಡಿದ್ದಾನೆ.